ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ 12 ರಿಂದ ಆಗಸ್ಟ್ 18 ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಾರ ನಿಮ್ಮ ಉತ್ತಮ ಆರೋಗ್ಯದಿಂದಾಗಿ ನೀವು ಹೊಸದನ್ನು ಕಲಿಯಲು ತುಂಬಾ ವಯಸ್ಸಾಗಿರುವಿರಿ ಎಂದು ಭಾವಿಸಿದ ಜನರಿಗೆ ನೀವು ಅವರು ತಪ್ಪೆಂದು ಸಾಬೀತುಪಡಿಸುವಿರಿ. ಏಕೆಂದರೆ ಈ ಸಮಯದಲ್ಲಿ ಉತ್ಸಾಹವು ನಿಮ್ಮಲ್ಲಿ ಹೇರಳವಾಗಿರುತ್ತದೆ. ಈ ಕಾರಣದಿಂದಾಗಿ ನಿಮ್ಮ ತೀಕ್ಷ್ಣ ಮತ್ತು ಸಕ್ರಿಯ ಮನಸ್ಸಿನಿಂದ ನೀವು ಸುಲಭವಾಗಿ ಏನನ್ನು ಕಲಿಯಲು ಸಾಧ್ಯವಾಗುತ್ತದೆ. ಈ ವಾರ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ 9ನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ನಿಮ್ಮ ಮುಂದೆ ಬಂದ ಎಲ್ಲಾ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಮೊದಲು ನೀವು 2 ಬಾರಿ ಯೋಚಿಸುವ ಅಗತ್ಯವಿದೆ. ಏಕೆಂದರೆ ಮುಂಭಾಗದಿಂದ ಬರುವ ಅವಕಾಶದ ಹಿಂದೆ ಸಂಭಾವ್ಯ ಪಿತೂರಿ ಇರುವ ಸಾಧ್ಯತೆ ಇದೆ. ಭವಿಷ್ಯದಲ್ಲಿ ಇದನ್ನು ನೀವು ಭರಿಸಬೇಕಾಗುತ್ತದೆ. ಈ ವಾರ ನಿಮ್ಮ ಯಾವುದೇ ಆಪ್ತರು ಅಥವಾ ಮನೆಯ ಸದಸ್ಯರು ನಿಮ್ಮ ಬಗ್ಗೆ ತುಂಬಾ ವಿಚಿತ್ರವಾಗಿ ವರ್ತಿಸಬಹುದು. ಇದರಿಂದಾಗಿ ನೀವು ಸ್ವಲ್ಪ ಅನಾನುಕೂಲತೆಯನ್ನು ಅನುಭವಿಸಬಹುದು. ಇದಲ್ಲದೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕೂಡ ಬಹುತೇಕ ನಿಮ್ಮ ಸಾಕಷ್ಟು ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ನಿಮ್ಮ ಸಂದಿಗ್ಧತೆ ನಿಮ್ಮ ಪ್ರೀತಿಪಾತ್ರರನ್ನು ಸ್ವಲ್ಪ ತೊಂದರೆಗೊಳಿಸಬಹುದು. ಆದ್ದರಿಂದ ವಿಷಯವನ್ನು ಚಕ್ರದಂತೆ ತಿರುಗಿಸುವ ಬದಲು ಅವರೊಂದಿಗೆ ಸ್ಪಷ್ಟವಾಗಿ ಮಾತನಾಡುವುದು ನಿಮಗೆ ಉತ್ತಮ. ಈ ವಾರ ಕಚೇರಿಯಲ್ಲಿನ ಪ್ರತಿಯೊಂದು ರೀತಿಯ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ಇತರರೊಂದಿಗೆ ವರ್ತಿಸುವುದು ಸೂಕ್ತವಾಗಿರುತ್ತದೆ. ಎಲ್ಲಾದರೂ ಮಾತನಾಡುವುದು ಅಗತ್ಯವಿಲ್ಲದಿದ್ದರೆ ನೀವು ಮೌನವಾಗಿರುವುದು ಉತ್ತಮ ಎಂದು ನೆನಪಿನಲ್ಲಿಡಿ. ಯಾಕೆಂದರೆ ನೀವು ಏನನ್ನಾದರೂ ಬಲವಂತವಾಗಿ ಹೇಳುವಂತಹ ಪರಿಸ್ಥಿತಿ ಉದ್ಭವಿಸುವ ಸಾಧ್ಯತೆಯಿದೆ. ಇದರಿಂದ ನೀವು ನಿಮ್ಮನ್ನು ಸ್ವಲ್ಪ ತೊಂದರೆಯಲ್ಲಿ ಸಿಲುಕಿಸಬಹುದು. ಈ ರಾಶಿಚಕ್ರದ ವಿದ್ಯಾರ್ಥಿಗಳು ಈ ವಾರ ತಮ್ಮ ಅಧ್ಯಯನದಿಂದ ವಿಭಿನ್ನವಾಗಿ ತಮ್ಮ ಸಂತೋಷ ಸಂಪನ್ಮೂಲಗಳನ್ನು ಈಡೇರಿಸುವಲ್ಲಿ ತಮ್ಮ ಎಲ್ಲಾ ಸಮಯವನ್ನು ಕಳೆಯಬಹುದು. ಇದರ ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸಬಹುದು. ಈಗ ನಿಮಗೆ ಅದೃಷ್ಟದ ಕಾಲ, ದೈವ ಸಹಾಯ, ಗುರುಗಳ ಅನುಗ್ರಹ ಎಲ್ಲವೂ ಇದೆ. ಉನ್ನತ ಮಟ್ಟದ ಅಧಿಕಾರ ಸಿಗುವ ಯೋಗ ಇದೆ. ಸಾಮಾಜಿಕ ಸ್ಥಾನಮಾನ, ಪ್ರಸಿದ್ಧಿ ಎಲ್ಲವೂ ನಿಮಗೆ ದೊರೆಯುತ್ತದೆ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿಕೊಳ್ಳುತ್ತೀರಿ. ಅಪಾರವಾಗಿ ಹಣ ಬರುವ ಯೋಗ ಇದೆ. ಕಷ್ಟದ ದಿನಗಳನ್ನು ಮರೆತು ಬಿಡಿ. ಇನ್ನು ಮುಂದೆ ನಿಮಗೆ ಒಳ್ಳೆಯ ದಿನಗಳೇ. ದಿಗ್ವಿಜಯವನ್ನು ಸಾಧಿಸುತ್ತೀರಿ. ಮನೆಯ ವಾತಾವರಣ ತುಂಬಾ ಚೆನ್ನಾಗಿರಲಿದೆ. ಆದರೆ ಚಿಕ್ಕ ಪುಟ್ಟ ವಿಷಯವನ್ನು ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ. ನಿಮ್ಮ ಹಣಕಾಸಿನ ಸ್ಥಿತಿಯು ಉತ್ತಮವಾಗಿರುತ್ತದೆ. ಈ ವಾರ ನಿಮಗೆ ಮಿಶ್ರ ಫಲಿತಾಂಶ. ಕೊಟ್ಟ ಕೆಲಸವನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸಿ. ವ್ಯಾಪಾರಸ್ಥರು ಕಾನೂನು ವಿಷಯಗಳಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ಯಾವುದೇ ಕಾನೂನು ಬಾಹಿರ ಕೆಲಸ ಮಾಡಬೇಡಿ. ಸಂಕ್ರಮಣ ಸೂರ್ಯ 8ನೇ ಮನೆಯಲ್ಲಿದೆ. ಆದ್ದರಿಂದ ನೀವು ನಿಮ್ಮ ಜೀವನದ ನಿಗೂಢ ಭಾಗವನ್ನು ಆಳವಾಗಿ ನೋಡುತ್ತೀರಿ. ಈ ಸಾಗಣೆಯು ನಿಮ್ಮ ರಹಸ್ಯದ ಮೇಲೆ ಬೆಳಕು ಚೆಲ್ಲುತ್ತದೆ. ನೀವು ಹಿಂದೆ ನೋಡದ ವಿಷಯಗಳನ್ನು ನೋಡುವಂತೆ ಮಾಡುತ್ತದೆ. ಇದು ದೊಡ್ಡ ಖರ್ಚುಗಳ ಸಮಯ ಮತ್ತು ನೀವು ಹಠಾತ್ ಖರ್ಚುಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು. ವಾರದ ಮಧ್ಯದಲ್ಲಿ ಬುಧವು ರಿಟ್ರೋಗ್ರೆಷನ್ ಮೋಡ್ನಲ್ಲಿ ಸಿಂಹವನ್ನು ಪ್ರವೇಶಿಸುತ್ತದೆ. ಇದು ಲಾಭಗಳನ್ನು ಮತ್ತು ವೆಚ್ಚಗಳನ್ನು ತರುತ್ತದೆ. ನೀವು ಸಾಲ ನೀಡುವಿಕೆ, ಎರವಲು ಮತ್ತು ತೆರಿಗೆಗಳು, ಫೀಗಳು ಮತ್ತು ವಿಮೆಯಂತಹ ಇತರ ಹಣಕಾಸು ಸಾಧನಗಳ ಸಾಧ್ಯತೆಗಳನ್ನು ಸಹ ಚರ್ಚಿಸುತ್ತೀರಿ. ಮಂಗಳ ಗ್ರಹದ ಸಾಗಣೆಯು ನಿಮ್ಮ ಮಾನಸಿಕ ಮತ್ತು ದೈಹಿಕ ರೂಪಾಂತರದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಶುಕ್ರ ಸಂಕ್ರಮಣವು ಕನ್ಯಾ ರಾಶಿಯಲ್ಲಿದೆ. ಇದು ನಿಮ್ಮ 9ನೇಯ ವಿದೇಶಿ ಪ್ರವಾಸಗಳು ಮತ್ತು ಸಹಯೋಗಗಳನ್ನು ಆಳುತ್ತದೆ. ಆದ್ದರಿಂದ ನೀವು ದೀರ್ಘ ಪ್ರಯಾಣಗಳನ್ನು ನಿರೀಕ್ಷಿಸಬಹುದು. ವೈಯಕ್ತಿಕ ಮತ್ತು ವೃತ್ತಿಪರ ಮಟ್ಟದಲ್ಲಿ ವಿದೇಶಿ ಸಹಯೋಗಗಳಿಗೆ ಅವಕಾಶಗಳಿವೆ. ಅಲ್ಲಿ ನೀವು ವಿವಿಧ ಸಂಸ್ಕೃತಿಗಳ ಜನರನ್ನು ಭೇಟಿಯಾಗುತ್ತೀರಿ. ನೀವು ಪರಿಚಯವಿಲ್ಲದ ಯಾವುದನ್ನಾದರೂ ಅಧ್ಯಯನ ಮಾಡುವುದನ್ನು ಆನಂದಿಸಬಹುದು ಅಥವಾ ಆಧ್ಯಾತ್ಮಿಕ ಅಥವಾ ತಾತ್ವಿಕ ವಿಷಯಗಳಿಗೆ ಪ್ರವೇಶಿಸಬಹುದು. ಇತರ ಸ್ಥಳಗಳು ಅಥವಾ ಸಂಸ್ಕೃತಿಗಳ ಜನರೊಂದಿಗಿನ ಸಂಬಂಧಗಳು ಪ್ರಾಮುಖ್ಯತೆಯನ್ನು ಪಡೆಯಬಹುದು ಮತ್ತು ಪ್ರಯಾಣ ಮಾಡುವಾಗ ಅಥವಾ ಶಿಕ್ಷಣದ ಮೂಲಕ ಪ್ರಣಯದ ಸಾಧ್ಯತೆ ಇರಬಹುದು. ಈ ಹಂತವು ನಿಮ್ಮ ಪರಿಧಿಯನ್ನು ವಿಸ್ತರಿಸುವಲ್ಲಿ ಸಾಹಸ ಮತ್ತು ಸಂತೋಷವನ್ನು ತರುತ್ತದೆ. ಬರವಣಿಗೆ, ಬೋಧನೆ ಮತ್ತು ಸಮಾಲೋಚನೆಯಲ್ಲಿ ನಿಮ್ಮ ಕೌಶಲ್ಯಗಳನ್ನು ಅನ್ವೇಷಿಸಲು ಇದು ಉತ್ತಮ ಸಮಯ. ಮಂಗಳದ ಸಂಚಾರದಿಂದಾಗಿ ನೀವು ಕಾರ್ಯಗಳನ್ನು ಪೂರ್ಣಗೊಳಿಸಲು ಮತ್ತು ದೈನಂದಿನ ಕರ್ತವ್ಯಗಳ ಮೇಲೆ ಕೇಂದ್ರೀಕರಿಸಲು ಬಲವಾದ ಒತ್ತಡವನ್ನು ಅನುಭವಿಸಬಹುದು. ಮಂಗಳದ ಶಕ್ತಿಯು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಕರ್ತವ್ಯಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ತುಂಬಾ ಬಲಗೊಳಿಸುತ್ತದೆ. ದಿನನಿತ್ಯದ ಕೆಲಸಗಳನ್ನು ತೆಗೆದುಕೊಳ್ಳಲು, ವ್ಯಾಯಾಮವನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ಆಹಾರವನ್ನು ಸುಧಾರಿಸಲು ನೀವು ಹೆಚ್ಚು ಉತ್ಸುಕರಾಗಿರಬಹುದು. ಆದಾಗ್ಯೂ ಈ ಅವಧಿಯು ಸಹೋದ್ಯೋಗಿಗಳೊಂದಿಗೆ ಅಥವಾ ನೀವು ಆಗಾಗ್ಗೆ ನೋಡುವ ಇತರರೊಂದಿಗೆ ಕೆಲವು ಉದ್ವೇಗ ಅಥವಾ ವಾದಗಳನ್ನು ತರಬಹುದು. ಆದ್ದರಿಂದ ಶಾಂತವಾಗಿರಲು ಮತ್ತು ಒತ್ತಡವನ್ನು ನಿರ್ವಹಿಸುವುದು ಮುಖ್ಯವಾಗಿದೆ.
ಒಟ್ಟಾರೆಯಾಗಿ 6ನೇ ಮನೆಯಲ್ಲಿರುವ ಮಂಗಳವು ನಿಮ್ಮನ್ನು ಹೆಚ್ಚು ಕೆಲಸ ಮಾಡಲು, ಸಂಘಟಿತವಾಗಿರಲು ಮತ್ತು ನಿಮ್ಮ ದಿನಚರಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ತಳ್ಳುತ್ತದೆ. ಈ ವಾರ ಅದೃಷ್ಟ ಬಣ್ಣ ಹಸಿರು. ಈ ವಾರ ಅದೃಷ್ಟದ ಸಂಖ್ಯೆ 21. ಈ ವಾರ ಅದೃಷ್ಟದ ದಿನ ಸೋಮವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿದಿನ 44 ಬಾರಿ ಓಂ ಮಂದಾಯ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಆಗಸ್ಟ್ 12 ರಿಂದ ಆಗಸ್ಟ್ 18 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.